ಹಾಯ್ ಹಲೋ ನಮಸ್ಕಾರ. ನಿತಿನ್ ಸ್ಟುಡಿಯೋಗೆ ಸ್ವಾಗತ. ನಾನು ನಿತಿನ್ ಶೆಟ್ಟಿ. ನಾನಿವತ್ತು ಒಂದು ಸ್ಪೆಷಲ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇದು ತುಂಬಾನೇ ಹಳೆಯ ಐಸ್ ಕ್ರೀಮ್ ಪಾರ್ಲರ್, ಹಾಗೇನೆ ಹಳೆಯ ಒಂದು ಟೇಸ್ಟ್ ಅನ್ನ ಈಗಲೂ ಕೂಡ ಕೊಡ್ತಾ ಇರುವಂತಹ ಪ್ಲೇಸ್. ಇದಿರುವಂತದ್ದು ರಾಜಾಜಿನಗರದ ರಾಮ ಮಂದಿರದ ಹಿಂಭಾಗದಲ್ಲಿದೆ. ಬನ್ನಿ, ಇಲ್ಲಿ ಮೊದಲಿನ ಅಥೆಂಟಿಕ್ ಆಗಿರುವಂತಹ ಟೇಸ್ಟ್ ಈಗಲೂ ಇದೆಯಾ, ಯಾವ ರೀತಿಯಾಗಿ ಟೇಸ್ಟ್ ಇದೆ, ಬನ್ನಿ ನೋಡ್ಕೊಂಡು. ಇವತ್ತು ನನ್ ಜೊತೆ ಇದ್ದಾರೆ ಹಿಮಾದ್ರಿ ಐಸ್ ಕ್ರೀಮ್ ಪಾರ್ಲರ್ ನ ಓನರ್ ಆಗಿರುವಂತವ್ರು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಹನುಮಂತ. ಇದು ಎಷ್ಟು ವರ್ಷದಿಂದ ಈ ಒಂದು ರಾಜಾಜಿನಗರ ಪ್ರದೇಶದಲ್ಲಿ ಒಂದು ಐಸ್ ಕ್ರೀಮ್ ನ ಸೇಲ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಸರ್ ಈಗ ನಾವು 11 ವರ್ಷ ಆಯ್ತು ಸರ್. ಈಗ 12ನೇ ವರ್ಷ ನಡೀತಿದೆ ಸರ್. ಇಷ್ಟು ವರ್ಷಗಳ ಕಾಲ ಬರೀ ಐಸ್ ಕ್ರೀಮ್ ಅನ್ನ ಸೇಲ್ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀರಾ? ಹೌದು ಸರ್. ಹೇಗ್ ಅನ್ಸ್ತಾ ಇದೆ ಒಂದು ಜೀವನ? ಆಮೇಲೆ ಈ ಒಂದು ಶಾಪ್ ನ ಬಿಲ್ಡ್ ಮಾಡಿರೋದು, ನೀವು ಅಥೆಂಟಿಕ್ ಆಗಿರುವಂತ ಟೇಸ್ಟ್ ನ ಕೊಡ್ತಾ ಇರುವಂತದ್ದು? ಹಾ ಸರ್. ಏನಂದ್ರೆ ಈಗ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಐಸ್ ಕ್ರೀಮ್ ನ. ಏನೋ ಈಗ 11 ವರ್ಷ ಆಯ್ತು. ಏನೋ ಈಗ ಫಸ್ಟ್ ಎಲ್ಲ ನಮ್ದು ಚಿಕ್ಕ ಶಾಪ್ ಇತ್ತು, ಇಲ್ಲೇ ಪಕ್ಕದಲ್ಲೇ ಇತ್ತು. ಪಕ್ಕದ ಬಿಲ್ಡಿಂಗ್ ಡೆಮಾಲಿಶ್ ಆಯ್ತು ಅಂತ ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿ ಇವಾಗ ಅದೇ ಚೆನ್ನಾಗಿದೆ. ಇವಾಗ ಚೆನ್ನಾಗಿ ಮಾಡಿದೀವಿ. ಈಗ ಅಪ್ಡೇಟ್ ಆಗ್ತಾ ಇರ್ಬೇಕು, ಅಪ್ಡೇಟ್ ಆಗ್ತಾ ಇದೀವಿ. ಹಾ ಸರ್. ಇನ್ನು ನಿಮ್ಮ ಲೈಫ್ ಅಂತ ಬಂದ್ರೆ, ಲೈಫ್ ಸ್ಟೈಲ್ ಹೇಗೆ ಸ್ಟಾರ್ಟ್ ಆಯ್ತು? ನೀವು ಪ್ರಾಪರ್ ಬೆಂಗಳೂರಿನವರ ಅಥವಾ ಬೇರೆ ಕಡೆಯಿಂದ ಇಲ್ಲಿಗೆ ಬಂದು ಜೀವನ ಕಟ್ಕೊಂಡಿದ್ದ? ಇಲ್ಲ ಸರ್, ಈಗ ನಾನು ಬೆಂಗಳೂರಿಗೆ ಬಂದು ಕರೆಕ್ಟ್ ಆಗಿ ಜನವರಿಗೆ 26 ಇಯರ್ಸ್ ಆಯ್ತು. ನನ್ಗೆ ಈಗ ಮೊದಲು ಒಂದು 15 ಇಯರ್ಸ್ ಆಟೋ ಓಡಿಸಿದೀನಿ. ಬೆಂಗಳೂರಲ್ಲಿ ಆಟೋ ಓಡಿಸಿದೀನಿ, 15 ವರ್ಷ ಆಟೋ ಓಡಿಸಿದೀನಿ. ಅದಾದ್ಮೇಲೆ ನಂಗೆ ಒಬ್ರು ಫ್ರೆಂಡ್ ಇದಾರೆ, ಗಣೇಶ್ ಅಂತ. ಅವರಿಂದಾನೆ ಈಗ ಆಕ್ಚುಲಿ ನಾವು ಇಬ್ರು ಇದೀವಿ. ಅವ್ರದ್ದು ಶಾಪ್ ಇದೆ, ನಾವೆಲ್ಲ ಒಟ್ಟಿಗೆ ಇದೀವಿ. 3 ಶಾಪ್ ಇದೆ ನಮ್ದು. 3 ಶಾಪ್ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಒಂದಿದೆ, ಮತ್ತೆ ಇಲ್ಲಿ GT ಮಾಲ್ ಪಕ್ಕದಲ್ಲಿ ಒಂದಿದೆ, ಆಮೇಲೆ ಈಗ ಇಲ್ಲಿ ಒಂದು 3 ಶಾಪ್ ಇದೆ ನಮ್ದು. ಈಗ ಅವ್ರ ಕಡೆಯಿಂದಾನೆ ನಾನು ಈ ಐಸ್ ಕ್ರೀಮ್ ಫೀಲ್ಡಿಗೆ ಬಂದಿದ್ದು. ಓಕೆ. ಆವಾಗ್ಲಿಂದ ಇಲ್ಲಿ ತನಕನೂ ಕೂಡ ಒಂದು ಅಥೆಂಟಿಕ್ ಟೇಸ್ಟ್ ನ ಕೊಡ್ತಾ ಬಂದಿದ್ದೀರಾ? ಹೌದು ಸರ್. ನಿಮ್ಗೆ ಹೇಗೆ ಅನಿಸ್ತಾ ಇದೆ ವ್ಯಾಪಾರ ವಹಿವಾಟುಗಳು, ಜನರ ರೆಸ್ಪಾನ್ಸ್ ಇದೆಲ್ಲ ಹೇಗೆ ಇದೆ ಸರ್? ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್. ನಿಜ, ಅವ್ರಿಗೂ ನಮ್ ಶಾಪ್ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಇದೆ, ನಮಗೂ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಸರ್. ಯಾಕಂದ್ರೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಕಸ್ಟಮರ್ ದೇವ್ರು ಅಂತ. ಅದು ಮತ್ತೆ ಯಾವಾಗ್ಲೂ ಆಲ್ ಟೈಮ್ ಅದು ಸತ್ಯ. ಅದು ಕಸ್ಟಮರ್ ದೇವ್ರು ಅನ್ನೋದು ಆಲ್ ಟೈಮ್ ಸತ್ಯ. ಅದು ನಾವು ಎಲ್ಲರಿಗೂ ಗೊತ್ತಿರೋದು. ಅವ್ರು ಬಂದ್ರೇನೆ ಅಲ್ವಾ ನಮ್ಗೆ. ಅವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಇನ್ನು ಒಂದು ಶಾಪು ಅಥವಾ ಯಾವ್ದೇ ಒಂದು ಪ್ರಾಡಕ್ಟ್ ಇರ್ಬೋದು, ಅದು ಅಥೆಂಟಿಕ್ ಟೇಸ್ಟ್ ನ ಮೇಂಟೈನ್ ಮಾಡಿದಾಗ್ಲೇನೆ ರೆಪ್ಯುಟೇಷನ್ ಬಿಲ್ಡ್ ಆಗೋದು, ಜನರು ಪದೇ 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 ಬಂದು ಅದನ್ನ ತಿನ್ನೋದು ಮಾಡ್ತಾರೆ. ನೀವು ಯಾವ ರೀತಿಯಾಗಿ ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಮ್ಗೆ ಅದು ಗೊತ್ತಿತ್ತು ಸರ್. ಅಂದ್ರೆ ಅವ್ರಿಗೆ ಖುಷಿ ನಮ್ ಮೇನ್ ಇಂಟೆನ್ಷನ್ ಅವ್ರಿಗೆ ಖುಷಿ ಪಡ್ತಾರೆ ಸರ್. ಅದರಿಂದ ನಮ್ಗೆ ಅದು ಸ್ವಲ್ಪ ಈಸಿ ಆಯ್ತು. ಇನ್ನೇನ್ ಬೇರೆ ಏನಿಲ್ಲ. ಅವ್ರಿಗೆ ಈಗ ಯಾರಿಗೇ ಆಗ್ಲಿ ಒಂದು ಒಳ್ಳೇದ್ ಏನಾದ್ರು ಪದಾರ್ಥ ಕೊಟ್ರೆ ಅವ್ರಿಗೆ ಖುಷಿಯಾಗಿ ಮತ್ತೆ ಬರ್ತಾರೆ ಅಂತ ಇದು ಇದೆ ಸರ್. ಅದು ಯಾವಾಗ್ಲೂ ಫ್ಲೋ ಆಗಿದೆ. ಅದೇ ನಮ್ ಕೈಯಿಂದ ಶಕ್ತಿ ಮೀರಿ ಟ್ರೈ ಮಾಡ್ತಾ ಇದೀವಿ ಸರ್. ಅವ್ರಿಗೆ ಏನ್ ಖುಷಿ ಕೊಡಕ್ ಸಾಧ್ಯನೋ ಕಸ್ಟಮರ್ಗೆ, ಅದು ನಮ್ ಶಕ್ತಿ ಮೀರಿ ಟ್ರೈ ಮಾಡ್ತಾ ಇದೀವಿ ಸರ್. ಇನ್ನು ಕಸ್ಟಮರ್ಗೆ ಹೈಜಿನಿಕ್ ಆಗಿ ಪ್ರೊವೈಡ್ ಮಾಡೋದಕ್ಕೆ ಯಾವೆಲ್ಲ ರೀತಿಯಲ್ಲಿ ನೀವು ಐಸ್ ಕ್ರೀಮ್ ಆಗಿರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ ಗಳು ಕೂಡ ನಿಮ್ಮ ಹತ್ರ ಇದೆ, ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಅದೇ ಸರ್, ಎಲ್ಲ ನಮ್ಮ ಫ್ರೆಂಡ್ ಗಣೇಶ್ ಅಂತ ಇದ್ದಾರೆ, ಗಣೇಶ್ ಸುಬ್ರಹ್ಮಣ್ಯ ಹೆಗಡೆ ಅಂತ. ಅವರೇ ಎಲ್ಲ ಅವರು ಅವರ ಮಿಸಸ್ ಇಬ್ರೆ. ಅವರು ಒಂದು ಹುಡುಗರು ಇದ್ದಾರೆ, ನಮ್ಮ ಜಗ್ಗೇಶ ಮತ್ತೆ ಇವರು ಯಾರು ಉಮೇಶ್ ಅಂತ ಇದ್ದಾರೆ, ಮತ್ತೆ ಇವರು
ನಾಗರಾಜ್ ಅಂತ ಇದ್ದಾರೆ. ಅವರೆಲ್ಲ ಸೇರಿ ಎಲ್ಲ ಐಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲ ಅವ್ರಿದ್ದಾರೆ. ಈಗ ನಾವೆಲ್ಲ ಇಲ್ಲಿ ನಮ್ದು ರಿಟೈಲ್, ಅವರು ಮ್ಯಾನುಫ್ಯಾಕ್ಚರಿಂಗ್ ಕಮ್ ಶಾಪ್ ಅಲ್ಲಿ ಇರ್ತಾರೆ. ಅವರೆಲ್ಲ ಪ್ರಿಪೇರ್ ಮಾಡ್ತಾರೆ, ಐಸ್ ಕ್ರೀಮ್ ಮಾಡಿ ನಮ್ಗೆ ಇಲ್ಲಿ ಕಳಿಸ್ಕೊಡ್ತಾರೆ. ನಾವು ಇಲ್ಲಿ ಇದನ್ ಮಾಡೋದು. ಇದು ಹಿಮಾದ್ರಿ ಸ್ಟಾರ್ಟ್ ಆಗಿ 11 ವರ್ಷ ಆಯ್ತು, 12ನೇ ವರ್ಷ ರನ್ನಿಂಗ್ ಅಂತ ಹೇಳ್ತೇವೆ. ಯಾಕೆ ಬೇರೆ ಬೇರೆ ಫ್ರಾಂಚೈಸಿನ ಮಾಡ್ಬೋದಿತ್ತಲ್ಲ, ಒಂದ್ರಲ್ಲೇ ಯಾಕೆ ಸ್ಟಿಕ್ ಅನ್ನೋದ್ರಿ? ಇಲ್ಲ ಸರ್, ಅದು ಏನಂದ್ರೆ ಅನ್ಕೊಂಡಂಗೆಲ್ಲ ಸುಲಭ ಇಲ್ಲ ಸರ್, ಖಂಡಿತ ಇಲ್ಲ. ಏನಂದ್ರೆ ಈಗಿರೋ ಇದ್ರಲ್ಲಿ ಕಾಂಪಿಟೇಷನ್ ಇದ್ರಲ್ಲಿ ತುಂಬಾ ಕಷ್ಟ ಇದೆ. ನಾವ್ ಅದಕ್ಕೆ ಈಗ ಸುಮಾರು ಫ್ರಾಂಚೈಸಿ ಮಾಡಿ ಇದು ಆಗಕ್ ಬದಲು ಏನಿದೆಯೋ ನಮ್ದೇನೆ ಏನಿದೆಯೋ ಅದನ್ನ ನೀಟಾಗಿ ಒಂದು ಲೈನ್ ಅಲ್ಲಿ ತಗೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಆ ತರ ಮೈಂಡ್. ಸೊ ನೀವು ಹೇಳಿದ್ರಿ ಆವಾಗ್ಲೇನೆ ಸುಮಾರು 12 ವರ್ಷದಿಂದ ನಾನು ರನ್ ಮಾಡ್ತಾ ಇದ್ದೀನಿ ಅಂತ. ಮೊದಲಿನ ಕಸ್ಟಮರ್ಗೂ ಈಗಿನ ಕಸ್ಟಮರ್ಗೂ ಏನ್ ವ್ಯತ್ಯಾಸ ಇದೆ? ಮೊದ್ಲು ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇತ್ತು, ಇವಾಗ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ? ಇಲ್ಲ ಸರ್, ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಅಂದ್ರೆ ನಿಜ ಹೇಳ್ತೀವಿ, ತುಂಬಾ ಚೆನ್ನಾಗಿದೆ. ಅವರು ತುಂಬಾ ಖುಷಿ ಇದಾರೆ ನಮ್ಮ ಶಾಪಿಗೆ ಬರಕ್ಕೆ. ಅವ್ರು ಹೇಳ್ತಾರೆ ನೀವು ಯಾವ ದೊಡ್ಡ ಶಾಪ್ ಅಲ್ಲೂ ನಿಮ್ ತರ ಅಂದ್ರೆ ಅವ್ರನ್ನ ರೀಚ್ ಮಾಡ್ತಾ ಇದ್ದೀರಾ ನೀವು ಅಂತ. ಅವ್ರನ್ನ ಇದನ್ ಮಾಡಿಲ್ಲ, ಅವ್ರನ್ನ ರೀಚ್ ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೆ ಇದನ್ ಮಾಡಿ ನಮ್ಗೇನು ಇದು ಅಂತ ಹೇಳ್ತಾ ಇಲ್ಲ. ಓಕೆ, ನಿಮ್ಗೆ ನಿಮ್ಮ ಇದರಲ್ಲಿ ಅವ್ರನ್ನ ಬೀಟ್ ಮಾಡೋ ತರ ಇದೀರಾ ನೀವು ಅಂತ ಒಂದು ಇದನ್ ಕೊಡ್ತಾರೆ, ನಮ್ಗೆ ರೆಕಗ್ನೈಸ್ ಮಾಡ್ತಾರೆ. ಖುಷಿ ಆಗುತ್ತೆ ತುಂಬಾ. ನಿಮಗೆ ಜೀವನದಲ್ಲಿ ಖುಷಿ ಇದೆ ಈ ತರ ಒಂದು ಶಾಪ್ ಅನ್ನ ಓಪನ್ ಮಾಡಿ ಜನರಿಗೆ ಒಂದು ಒಳ್ಳೆಯ ಟೇಸ್ಟ್ ಅನ್ನ ಕೊಟ್ಟು ಅವರಿಗೊಂದು ಮುಖದಲ್ಲಿ ಒಂದು ನಗುನ ಕೊಡೋ ಕೆಲಸ ಮಾಡ್ತಾ ಇದ್ದೀರಾ? ಖಂಡಿತ ಸರ್, ನಾನ್ ನಿಜ ನನ್ಗೆ ಅವ್ರಿಗೆ ನಾನು ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ನಾನು ಕೈ ಮುಗ್ದೆ ಕಳಿಸ್ತೀನಿ, ಕೈ ಮುಗ್ದೆ ವೆಲ್ಕಮ್ ಮಾಡ್ತೀನಿ. ಯಾಕಂದ್ರೆ ಅದು ಏನೋ ಗೊತ್ತಿಲ್ಲ ನನ್ಗೆ ತುಂಬಾ ಅವ್ರಿಗೆ. ನನಗೆ ಒಂದು ವಿಷಯ ಏನಂದ್ರೆ ಅವ್ರ ಕಸ್ಟಮರ್ಗೆ ಚೆನ್ನಾಗಿ ದುಡ್ಡದು ಪ್ರಶ್ನೆನೆ ಬರಲ್ಲ. ದುಡ್ಡು ಯಾಕಂದ್ರೆ ಎಲ್ಲರೂ ಈಗ ನಾನೇನಾದ್ರೂ ಐಟಮ್ ಕೊಟ್ರೆ ಎಲ್ಲರೂ ಪೇ ಮಾಡೇ ಮಾಡ್ತಾರೆ, ಅದಲ್ಲ ವಿಷಯ. ಅವ್ರಿಗೆ ಪರ್ಸನಲ್ ಆಗಿ ಏನಾದ್ರು ಒಂದು ವಿಷಯ ಬೇಕಾಗುತ್ತೆ, ಅದು ನಮ್ಗೆ ಅದು ಒಂದು ಅವ್ರಿಗೆ. ಮತ್ತೆ ಅದು ಐಟಮು ಚೆನ್ನಾಗಿರುತ್ತೆ, ನಮ್ದು ಟ್ರೀಟು ಚೆನ್ನಾಗಿರುತ್ತೆ. ಬಡಸ್ತನದಿಂದಾನೇ ಬಂದವ್ರು ನಾವು, ನಮ್ಗೇನು ಬ್ಯಾಕ್ ಗ್ರೌಂಡ್ ಇಲ್ಲ, ನಮ್ಗೆ ಏನು ಬ್ಯಾಕ್ ಗ್ರೌಂಡ್ ಏನು ಇಲ್ವೇ ಇಲ್ಲ. ಈ ತರ ಒಂದು ಕನ್ಸಿರುತ್ತೆ, ಎಲ್ಲರಿಗೂ ಕನ್ಸಿದ್ದೇ ಇರುತ್ತೆ. ನಮಗೆ ಖುಷಿ ಇದೆ ಸರ್, ನಿಜ ತುಂಬಾ ಖುಷಿ ಇದೆ. ಇನ್ನು ಇಷ್ಟು ವರ್ಷಗಳ ಕಾಲ ಸರ್ವ್ ಮಾಡ್ಕೊಂಡ್ ಬಂದಿದ್ದೀರಾ, ಇಲ್ಲಿನ ಒಂದು ಅಥೆಂಟಿಕ್ ಟೇಸ್ಟ್ ಏನು, ಇಲ್ಲಿನ ಸ್ಪೆಷಾಲಿಟಿ ಏನಿದೆ? ಇಲ್ಲಿ ನಮ್ದು ಏನಂದ್ರೆ ಮೇನ್ ಡಿಶ್ ಬಂದ್ರೆ ಇದು ಏನು ಡೆತ್ ಬೈ ಚಾಕ್ಲೇಟ್ ಅಂತ, DBC ಅಂತ. ಅದು ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ನಾವೇ ಅದು ಚಾಕ್ಲೇಟ್ ಎಲ್ಲ ನಾವೇ ಪ್ರಿಪೇರ್ ಮಾಡ್ತೀವಿ. ಅದು ಒಂದು ತುಂಬಾ ಫಾಸ್ಟ್ ಮೂವಿಂಗ್ ನಮ್ ಸಿಗ್ನೇಚರ್ ಡಿಶ್ ಅದು. ಅದು ಬಿಟ್ಟು ಎಲ್ಲ ತುಂಬಾ ವೆರೈಟೀಸ್ ಇದೆ ನಮ್ಮ ಹತ್ರ. 7 ವಂಡರ್ ಅಂತ ಇದೆ, ಗಟ್ಬಾಡ ಇದೆ, ಆಮೇಲೆ ಫಲೂದಾ ಅಂತ ಮಾಡ್ತೀವಿ, 3 ಸ್ಟಾರ್ ಅಂತ ಮಾಡ್ತೀವಿ, ಬ್ಲಾಕ್ ಕರೆಂಟ್ ಸ್ಪೆಷಲ್ ಅಂತ ಮಾಡ್ತೀವಿ. ಅದು ತುಂಬಾ ಫಲೂದಲ್ಲೇ ಒಂದು 4-5 ಫ್ಲೇವರ್ ಮಾಡ್ತೀವಿ ಫಲೂದಲ್ಲಿ. ಮತ್ತೆ ಬೇರೆ ಬೇರೆ ವೆರೈಟೀಸ್ ಎಲ್ಲ ಇದೆ. DBCಲೇ ಒಂದು 3-4 ತರ ವೆರೈಟೀಸ್ ಮಾಡ್ತೀವಿ. ತುಂಬಾ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್. ನಾನು ಮತ್ತೆ ಇನ್ನೊಂದೇನಂದ್ರೆ ಸರ್, 4 ಇಯರ್ಸ್ ಇಂದ ಲಾಸ್ಟ್ 4 ಇಯರ್ಸ್ ಇಂದ ನಾನು ಯಾವ್ದು ಪ್ರೈಸ್ ₹1 ಜಾಸ್ತಿ ಮಾಡಿಲ್ಲ ಸರ್. ಲಾಸ್ಟ್ 4 ಇಯರ್ಸ್ ಆಯ್ತು, ಆಲ್ಮೋಸ್ಟ್ ₹1 ಯಾವ್ದು ಪ್ರೈಸ್ ಜಾಸ್ತಿ ಮಾಡಿಲ್ಲ. ಏನಿದೆಯೋ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಈಗ. ಹಾಲು, ಸಕ್ಕರೆ, ಕರೆಂಟು, ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ 1 to 400 ಇದ್ದಿದ್ದು 800 ಹೋಗಿದೆ. ಎಲ್ಲಾನು ರೇಟ್ ಎಲ್ಲ ತುಂಬಾ ಹೈ ಹೋಗಿದೆ. ಆದ್ರೂ ನಾನು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ. ಯಾಕಂದ್ರೆ ಅದೇ ಈಗ ಅವ್ರಿಗೆ ಮೊದಲೇ ಒಂದು ಇದು ಆಗಿದ್ದಾರೆ, ಒಂದು ಈ ತರ ಇದ್ರೆ ಇಷ್ಟು ರೇಟ್ ಇರುತ್ತೆ ಅಂತ. ನಾನು ಅದೇ ಕಾರಣಕ್ಕೆ ನಮ್ಗೆಲ್ಲ ನಮ್ ಕಸ್ಟಮರ್ ಬರೋರಿಗೆ ಗೊತ್ತಿದೆ ಯಾವ ಈ ರೇಟ್ ಯಾವ್ದು ಜಾಸ್ತಿ ಮಾಡಿಲ್ಲ, ಹಂಗೆ ಇದೆ ಅಂತ. ಇನ್ನು ಇದು ಐಸ್ ಕ್ರೀಮ್ ಅಂತ ಹೇಳಿದ್ಕೊಳ್ಳೇನೆ ಅದು ಒಂದ್ ರೀತಿಯಲ್ಲಿ ಸೀಸನಲ್ ಪ್ರಾಡಕ್ಟ್ ಅದು. ಯಾಕಂದ್ರೆ ಚಳಿಗಾಲ ಬಂತಂತ ಹೇಳಿದ್ರೆ ಸ್ವಲ್ಪ ಜನ ಅದರಿಂದ ಹಿಂದೆ ಹೋಗ್ತಾರೆ. ನೀವ್ ಯಾಕೆ ಇದ್ರ ಜೊತೆಗೆ ಬೇರೆ ಏನ್ ಪ್ರಾರಂಭಿಸೋಕೆ ಹೋಗಿಲ್ಲ? ಇಲ್ಲ ಸರ್, ಅದು ಏನಂದ್ರೆ ಬೇರೆ ಬೇರೆ ಮಾಡಕ್ ಆಗಲ್ಲ. ಅದು ಈಗ ಅದು ಒಂದು ಸೆಟಪ್ ಅಂತಂದ್ರೆ ಐಸ್ ಕ್ರೀಮ್ ಅಂದ್ರೆ ಐಸ್ ಕ್ರೀಮ್ ಇರ್ಬೇಕು. ಆಕ್ಚುಲಿ ಮೊದ್ಲು ಇತ್ತು ನಮ್ದು ಪಟೋಟಾ ಸ್ಪೈರಲ್ ಅಂತ ಮಾಡ್ತಾ ಇದ್ವಿ, ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ವಿ, ಮತ್ತೆ ಸ್ಯಾಂಡ್ವಿಚ್ ಮಾಡ್ತಾ ಇದ್ವಿ. ಬಟ್ ಈಗ ಅದು ಇದು ಆಗಲ್ಲ, ಅದು ಅಂದ್ರೆ ಕ್ಲಾಶ್ ತರ ಆಗುತ್ತೆ. ಅದು ಇದಕ್ಕೆ ಇದನ್ನ ಆರ್ಡರ್ ಮಾಡಿದ್ರೆ ಅದು ವೇಟ್ ಮಾಡ್ಬೇಕಾಗುತ್ತೆ, ಅದೆಲ್ಲ ಸ್ವಲ್ಪ ಕ್ಲಾಶ್ ಆಗುತ್ತೆ. ಈಗ ಇದು ಐಸ್ ಕ್ರೀಮ್, ಇದು ಪೂರ್ತಿ ಐಸ್ ಕ್ರೀಮ್ ಇರೋದ್ರಿಂದ ಇದು ಸರಿ ಇದೆ ಸರ್. ಈ ತರ ಐಸ್ ಕ್ರೀಮ್ ಒಂದೇ ಈಗ ಆಕ್ಚುಲಿ ನಾವು ಮೊದಲಿದ್ದವಾಗ ರೆಕಗ್ನೈಸ್ ಆಗಿರ್ಲಿಲ್ಲ. ನಾವು ಎಲ್ಲಾನು ಒಂಥರ ಮಿಕ್ಸ್ ಆಗಿತ್ತು. ಐಸ್ ಕ್ರೀಮ್ ನಮ್ ಮೈನ್ ಐಸ್ ಕ್ರೀಮ್ ಆಗಿರೋದ್ರಿಂದ ಅದೆಲ್ಲ ಸ್ಟಾಪ್ ಮಾಡಿ ಫೈನಲ್ ಆಗಿ ಐಸ್ ಕ್ರೀಮ್
ಇನ್ನು ನೀವು ಐಸ್ ಕ್ರೀಮ್ ಜೊತೆಗೇನೆ ಕೆಲವೊಂದು ಅಥೆಂಟಿಕ್ ಜ್ಯೂಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಏನೇನೆಲ್ಲ ಜ್ಯೂಸ್ ಗಳಿದೆ? ಹಾ ಸರ್, ನಮ್ಮ ಹತ್ರ ಈಗ ಒಂದು 4 ತರದ ಜ್ಯೂಸ್ ಇದೆ. ರೆಡಿ ಜ್ಯೂಸ್ ಅಂತ ಮಾಡ್ತೀವಿ. ರೋಸ್ ಮಿಲ್ಕ್ ಇದೆ, ಅದು ತುಂಬಾ ಚೆನ್ನಾಗಿರುತ್ತೆ. ಡ್ರಿಂಕ್ ಅಲ್ಲಿ ನಮ್ದು ಸಿಗ್ನೇಚರ್ ಡ್ರಿಂಕ್ ಅದು. ರೋಸ್ ಮಿಲ್ಕ್ ಇದೆ, ಬಾದಾಮ್ ಮಿಲ್ಕ್ ಇದೆ, ಲಸ್ಸಿ ಇದೆ, ಲೆಮನ್ ಜ್ಯೂಸ್ ಇದೆ. ಹಾ ಸರ್, ಇವೆಲ್ಲವನ್ನು ಕೊಡ್ತೀರಾ? ಜನರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಹೌದು ಸರ್, ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೀವಿ. ಇನ್ನು ಇನ್ ಕೇಸ್ ನಮ್ಮ ವೀಕ್ಷಕರು ಈ ಒಂದು ಪ್ರದೇಶಕ್ಕೆ ಬರ್ಬೇಕು, ಈ ಒಂದು ಟೇಸ್ಟ್ ನ ಸವಿಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು ಸರ್? ಈಗ ನಮ್ದು ಇದು ರಾಜಾಜಿನಗರ 3rd ಬ್ಲಾಕ್, ಬಿಹೈಂಡ್ ರಾಮ್ ಮಂದಿರ ಸರ್. My name is Harsh. where are you from? Bangalore. Are you tasting first time or No, I come regularly. how is the taste? I like it. I come like in week 2 to 3 times. My Ah. office is here only. Generally, I eat golden brownie. and fries. ಸರ್ ನಮಸ್ತೆ, ನಿಮ್ಮ ಹೆಸರು? Sir, Rajana. ಫಸ್ಟ್ ಟೈಮ್ ಇಲ್ಲಿ ಟೇಸ್ಟ್ ಮಾಡ್ತಾ ಇರೋದು? ಹೌದು ಸರ್, ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ಏನೇನ್ ತಗೊಂಡ್ರಿ? ಬರೀ ಒಂದು ಬಾದಾಮ್ ಮಿಲ್ಕ್ ಮತ್ತೆ ಎಲ್ಲ ಮಿಕ್ಸ್ಡ್ ಫ್ರೂಟ್ಸ್ ಐಸ್ ಕ್ರೀಮ್. ನಿಮ್ಮ ಹೆಸರು? ಚೈತ್ರ. ರೆಗ್ಯುಲರ್ ಆಗಿ ನೀವು ಇಲ್ಲಿ ಟೇಸ್ಟ್ ಮಾಡ್ತೀರಾ? ರೆಗ್ಯುಲರ್ ಆಗಿ ತಿಂತೀನಿ. 1.5 year ಆಯ್ತು. ಹಾ. ನಾವು ಬರ್ತಾ ಇರ್ತೀವಿ ಅವಾಗ, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ನಿಮ್ಗೆ ಇಲ್ಲಿ ಯಾವ್ದು ಐಸ್ ಕ್ರೀಮ್ ತುಂಬಾ ಫೇವರೇಟ್? ಎಲ್ಲಾದು ಇಷ್ಟ, ಗಡ್ಬಡ್ ತುಂಬಾ ಇಷ್ಟ. ಅದಕ್ಕೆ ಸಾಮಾನ್ಯವಾಗಿ ಗಡ್ಬಡೆ ತಗೊಳ್ತೀನಿ. ಹೌದಾ? ಆಲ್ಮೋಸ್ಟ್ ವೀಕ್ಲಿ 1 time ಅಂತ ಬಂದ್ಬಿಟ್ಟು. ಇನ್ನು ಪ್ರೈಸ್ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಓಕೆ, ಪ್ರೈಸಿಗೆ ತಕ್ಕನ ಕೊಡ್ತಾರೆ. ಇಲ್ಲಿನ ಅಥೆಂಟಿಕ್ ಆಗಿರುವಂತಹ ಐಸ್ ಕ್ರೀಮ್ ಡಿಶ್ ನಮಗೂ ಟೇಸ್ಟ್ ಮಾಡಿಸ್ಬೇಕು. ಯಾವ್ದು ನನಗೆ ಪ್ರಿಪೇರ್ ಮಾಡ್ಕೊಡ್ತೀರಾ? ಖಂಡಿತ ಸರ್. ನಿತಿನ್ ಸರ್, ನಮ್ದು ಏನಂದ್ರೆ ಸಿಗ್ನೇಚರ್ ಡಿಶ್ ಬಂದು DBCನೇ, ಡೆತ್ ಬೈ ಚಾಕ್ಲೇಟ್. ಓಕೆ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ನೀವು ಅದೇ ನಮಗೂ ಒಂದು ಇದಿದೆ ಕ್ಯೂರಿಯಾಸಿಟಿ, ನೀವೇನ್ ತಿಂದು ಏನ್ ಹೇಳ್ತೀರಾ ಅಂತ. ಅದಕ್ಕೆ ನಿಮ್ಗೆ ಅದನ್ನೊಂದು ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ. ಶೋರ್, ಥ್ಯಾಂಕ್ ಯು ಸೊ ಮಚ್. ಇದು ನೋಡಿ, ಹಾಟ್ ಚಾಕ್ಲೇಟ್ ಮತ್ತೆ ಬ್ರೌನಿ ನಾವೇ ಮಾಡೋದು. ಬ್ರೌನಿ ಎಲ್ಲ ನಾವೇ ಮಾಡೋದು. ಓಕೆ. ಹಾಟ್ ಚಾಕ್ಲೇಟ್ ಇದು ತುಂಬಾ ಇದು ಒಳ್ಳೆ ಬ್ರಾಂಡೆಡ್ ಕೋಕೋ ಪೌಡರ್ ಯೂಸ್ ಮಾಡ್ತೀವಿ ನಾವು. ಓಕೆ, ಇದು 1 ಸ್ಕೂಪ್ ವೆನಿಲಾ ಬರುತ್ತೆ, 1 ಸ್ಕೂಪ್ ಬಟರ್ ಸ್ಕಾಚ್ ಬರುತ್ತೆ, ನೆಕ್ಸ್ಟ್ ಚಾಕ್ಲೇಟ್ ಬರುತ್ತೆ. ಇದು ಪ್ರೈಸ್ ಬಂದು 130 rupees. ಇದು ತುಂಬಾ ಚೆನ್ನಾಗಿರುತ್ತೆ. ಇದೇನಾಗ್ತಿರೋದು? ಇದು ಚಾಕ್ಲೇಟ್, ಇಲ್ಲಿ ಕೋಲ್ಡ್ ಚಾಕ್ಲೇಟ್ ಅಂತ ಹೇಳ್ತೀವಿ. ಚಾಕ್ಲೇಟ್ ಡಿಪ್ ಅಂತ ಹೇಳ್ತೀವಿ. ಓಕೆ. ಲಾಸ್ಟ್ಲಿ ಇದು ಮೇಲ್ಗಡೆ ಹಸಿ ಸಿರಪ್. ಇದು ಚಾಕೋ ಚಿಪ್ಸ್. ನಮ್ದು ಸ್ಪೆಷಲ್ DBC ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಹೇಳಿ. ಹೊಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ನಿಜವಾಗ್ಲೂ ಆಸಮ್ ಆಗಿದೆ. ಇಲ್ಲಿ ತುಂಬಾನೇ ಅಥೆಂಟಿಕ್ ಆಗಿರುವಂತ ಟೇಸ್ಟ್ ಇದೆ. ಬೇರೆ ಕಡೆ ನೀವು ಐಸ್ ಕ್ರೀಮ್ ತಿನ್ನೋದಕ್ಕೂ ಇಲ್ಲಿಗೂ ತುಂಬಾನೇ ವ್ಯತ್ಯಾಸ ಇದೆ. ಇನ್ ಕೇಸ್ ಈ ಟೇಸ್ಟ್ ನ ನೀವು ಸವಿಬೇಕಂತ ಹೇಳಿದ್ರೆ ರಾಮ ಮಂದಿರದ ಹಿಂಭಾಗದಲ್ಲಿರುವಂತಹ ಹಿಮಾದ್ರಿ ಐಸ್ ಕ್ರೀಮ್ ಪಾರ್ಲರ್ ಗೆ ಬರಬೇಕು. ಇಲ್ಲಿ ಟೇಸ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿ ಆಗಿದೆ ಅಂತ. ಈಗ ಯಾವ ಟೇಸ್ಟ್ ಮಾಡಿಸ್ತಾ ಇದ್ದೀರಾ ಸರ್? ಇದು 7 Wonder ಅಂತ. ಇದು DBC ಬಿಟ್ರೆ ನೆಕ್ಸ್ಟ್ ಇದು ತುಂಬಾ ಚೆನ್ನಾಗಿದೆ. ಓಕೆ, ಪ್ರಿಪೇರ್ ಮಾಡಿ. ಇದು ರೇನ್ಬೋ, ಇದು ಪಿಗ್ ಅಂಡ್ ಹನಿ, ಇದು ಗೋವಾ, ಆಮೇಲೆ ಇದು ಅಮೆರಿಕನ್ ಡ್ರೈ ಫ್ರೂಟ್. ಓಕೆ, ಅಮೆರಿಕನ್ ಡ್ರೈ ಫ್ರೂಟ್. ಇದು ಕೇಸರ್ ಪಿಸ್ತಾ. ಫುಲ್ ಕಲರ್ಫುಲ್ ಆಗಿ ಹಾಕ್ತಾ ಇದೀರ ಅಂದ್ಬಿಟ್ಟು 7 ವಂಡರ್ಸ್. ಹೌದು ಸರ್. ಇದು ಕ್ಯಾಶು ಕ್ರಂಚ್. ಫೈನಲ್ ಆಗಿ ರಾಜ್ಭೋಗ್. ಏನ್ ಪ್ರೈಸ್ ಇದು ಸರ್? 150 rupees ಸರ್ ಇದು. ಓಕೆ. ಟೂಟಿ ಫ್ರೂಟಿ. ಓಕೆ. ಇದು ಬಾದಾಮಿ ಹುರಿದು ಕಟ್ ಮಾಡಿರ್ತೀವಿ. ಓಕೆ ಓಕೆ. ಅದಾದ್ಮೇಲೆ ಲಾಸ್ಟ್ ಆಗಿ ಆಫ್ರಿಕಾಟ್ ಇಡ್ತಾ ಇದೀವಿ. ಓಕೆ.
ನಿತಿನ್ ಸರ್, ಇದು ನೋಡಿ, ಇದು 7 ವಂಡರ್ ಅಂತ ಒಂದು DVC ಬಿಟ್ರೆ ಇದು 7 ವಂಡರ್ ತುಂಬಾ ಚೆನ್ನಾಗಿರುತ್ತೆ. 7 ಫ್ಲೇವರ್ ಐಸ್ ಕ್ರೀಮ್ ಹಾಕ್ಬಿಟ್ಟು ಟೂಟಿ ಫ್ರೂಟಿ, ಗೋಡಂಬಿ, ಬಾದಾಮಿ, ಆಮೇಲೆ ಆಫ್ರಿಕಾಟು, ಚೆರಿ ಇಷ್ಟೆಲ್ಲ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ. ಇದು ಏನ್ ಪ್ರೈಸ್ ಹೇಳಿದ್ದು? 150 ರುಪೀಸ್ ಸರ್. ಇಷ್ಟೊಂದು ಕೊಟ್ಟಿದ್ದೀರಲ್ಲ 150 ರುಪೀಸ್ಗೆ. ಹೌದು ಸರ್. ನೋಡಿ, ಇದು 7 ವಂಡರ್ಸ್, 7 ಫ್ಲೇವರ್ಸ್ ವಿತ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ನೋಡೋದಕ್ಕೆ ಖುಷಿ ಆಗ್ತಾ ಇದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಅಷ್ಟೇ. ಇವಾಗಲೂ ಆಸಮ್ ಆಗಿದೆ. ಟೇಸ್ಟ್ ಮಾಡಿ. ನೀವು ಐಸ್ ಕ್ರೀಮ್ ಲವರ್ ಆದ್ರೆ ಹೇಮಾದ್ರಿ ಐಸ್ ಕ್ರೀಮ್ ಪಾರ್ಲರ್ಗೆ ಒಂದ್ಸಲ ಭೇಟಿ ಕೊಡಿ. ಇದಿರೋದು ರಾಜಾಜಿನಗರದ ರಾಮ ಮಂದಿರದ ಹಿಂಭಾಗದಲ್ಲಿ. ಡೋಂಟ್ ಮಿಸ್ ಇಟ್.